ನಮಸ್ತೆ ಸ್ನೇಹಿತರೆ, ಶ್ರೀಕಲ್ಪತರು ಮಡಿಲಲ್ಲಿ ನಮ್ಮ ಈ ಸಾಮಾಜಿಕ ಜಾಲತಾಣಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು. ಚದುರಂಗದಲ್ಲಿ ಸಂಚಲನ ಮೂಡಿಸಿದ ಪೋರಾ, ಹೊಸ ಇತಿಹಾಸ ಸೃಷ್ಟಿಕಾರ, ಭಾರತದ ಗ್ರ್ಯಾಂಡ್ ಮಾಸ್ಟರ್, ಚದುರಂಗದ ಉದಯೋನ್ಮುಖ ಆಟಗಾರ ದೊಮ್ಮರಾಜು ಗುಕೇಶ್, ವಿಶ್ವನಾಥ್ ಆನಂದ್, ಗ್ಯಾರಿ ಕ್ಯಾಸ್ಪರೋವ್, ಮ್ಯಾಗ್ನಸ್ ಕ್ಯಾರ್ಲ್ಸನ್ ಮೊದಲಾದ ದೈತ್ಯರು ಮಾಡಲಾರದಂತಹ ಸಾಧನೆಯನ್ನು ಈ ಪೋರಾ 17 ವರ್ಷ 10 ತಿಂಗಳಿಗೆ ಮಾಡಿದ್ದಾರೆ. ಇವರು ಸಾಧನೆ ಮಾಡಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಇವರು ಅಂಥದ್ದಾದ್ರೂ ಸಾಧನೆ ಏನು ಮಾಡಿದಾರಪ್ಪ ಅಂತ ಅಂದರೆ, ಕ್ಯಾಂಡಿಡೇಟ್ಸ್ ಚೆಸ್ ಟೂರ್ನಿ ಗೆದ್ದಿದ್ದಾರೆ. ಇದರಿಂದ ವಿಶ್ವ ಚಾಂಪಿಯನ್ ಪಟ್ಟಕ್ಕೆ ಸಮೀಪ ಬಂದಿದ್ದಾರೆ. ವಿಶ್ವ ಚದುರಂಗದಲ್ಲಿ 5 ವರ್ಷಗಳ ಕಾಲ ಆಳಿದಂಥ ಭಾರತದ ವಿಶ್ವನಾಥ್ ಆನಂದ್ ಅವರು ಇನ್ನೇನು ಸರಿದೋಯ್ತಾರೆ, ತೆರೆಮರೆಗೆ ಹೋಗ್ತಾರೆ ಅನ್ನುವಂಥ ಒಂದು ಈ ಕಾಲದಲ್ಲಿ ಉದಯೋನ್ಮುಖ ಧ್ರುವತಾರೆಯಾಗಿ ಹೊಮ್ಮುತ್ತಿರುವ ಗುಕೇಶ್ ಅವರು ಕ್ಯಾಂಡಿಡೇಟ್ಸ್ ಚೆಸ್ ಟೂರ್ನಿ ಗೆದ್ದು ಈ ಸಾಧನೆ ಮಾಡಿದ ವಿಶ್ವದ ಕಿರಿಯ ಎಂಬ ದಾಖಲೆಯನ್ನು ಸಹ ಬರೆದಿದ್ದಾರೆ. 11ನೇ ವಯಸ್ಸಿನಿಂದಲೂ ವಿಶ್ವ ಚಾಂಪಿಯನ್ ಆಗಬೇಕು ಅನ್ನುವಂತಹ ಕನಸು ಕಂಡಿದ್ದಂತಹ ಗುಕೇಶ್ ಅವರು 17ನೇ ವಯಸ್ಸಿಗೆ ಆ ಕನಸನ್ನು ನನಸು ಮಾಡಿಕೊಳ್ಳುವ ಹೊಸ್ತಿಲಿಗೆ ಬಂದು ನಿಂತಿದ್ದಾರೆ. ಕ್ಯಾಂಡಿಡೇಟ್ಸ್ ಚೆಸ್ ಟೂರ್ನಿಯಲ್ಲಿ ಅಗ್ರಸ್ಥಾನವನ್ನು ಬಹುತೇಕ ಬಾರಿ ಕಾಯ್ದುಕೊಂಡು ಗುಕೇಶ್ ಬಂದಿದ್ದರು. ಸ್ಪಷ್ಟ ಕಾರ್ಯತಂತ್ರ ಎಣೆಯುತ್ತಾ ಸಾಗಿದರು. ಪ್ರಶಸ್ತಿ ಗೆಲ್ಲುವುದಕ್ಕೆ ಮುಖ್ಯ ಪ್ರೇರಣೆ ಎಲ್ಲಿಂದ ಬಂತು ಎಂದು ಕೇಳಿದ ಪ್ರಶ್ನೆಗೆ ಗುಕೇಶ್ ಅವರು ಬೆಟ್ಟು ಮಾಡಿ ತೋರಿಸಿದ್ದು ಟೂರ್ನಿಯ 7ನೇ ಸುತ್ತಿನತ್ತ. ಆ ಸುತ್ತಿನಲ್ಲಿ ಫ್ರಾನ್ಸ್ನ ಫಿರೋಜಾ ಅಲಿರೇಜಾ ವಿರುದ್ಧ ಸೋತಿದ್ದರು. ಅಲಿರೇಜಾ ವಿರುದ್ಧದ ಸೋಲೆ ತಮಗೆ ಶಕ್ತಿ ಮತ್ತು ಪ್ರೇರಣೆಯಾಗಿದ್ದಾಗಿ ಗುಕೇಶ್ ಹೇಳಿಕೊಂಡಿದ್ದಾರೆ. 13ನೇ ಸುತ್ತಿನಲ್ಲಿ ಪುನಃ ಅಲಿರೇಜಾ ಮತ್ತೆ ಎದುರಾದಾಗ ಹಿಂದಿನ ಸೋಲಿನಿಂದ ಪಾಠ ಕಲಿತಿದ್ದ ಗುಕೇಶ್ ಎದುರಾಳಿಯನ್ನು ಮಣಿಸದೇ ಬಿಡಲಿಲ್ಲ. ಕ್ಯಾಂಡಿಡೇಟ್ಸ್ ಪ್ರಶಸ್ತಿ ಗೆದ್ದ ಸುದ್ದಿ ಇಂಟರ್ನೆಟ್ನಲ್ಲಿ ನಮಗೆಲ್ಲ ಗೊತ್ತಾಗ್ತಾ ಇದ್ರೂ ಸಹ ಗುಕೇಶ್ ಅವರಿಗೆ ಈ ವಿಷಯ ತಿಳಿದೇ ಇರಲಿಲ್ವಂತೆ. ಅವ್ರ ತಂದೆ ರಜನಿಕಾಂತ್ ಅವರ ಮುಖಾಂತರ ನಂತರ ತಿಳಿತಂತೆ. ಟೂರ್ನಿಯ ಅಂತಿಮ ಸುತ್ತಿನಲ್ಲಿ ಗುಕೇಶ್ ನಕಮುರಾ ವಿರುದ್ಧ ಡ್ರಾ ಮಾಡಿಕೊಂಡ್ರು. ಇವರಿಬ್ಬರದ್ದು ಯಾವಾಗ ಇದು ಡ್ರಾ ಆಯಿತೋ ಆಗ ಫ್ಯಾಬಿಯಾನೋ ಕರುವಾನಾ ಮತ್ತು ನೆಪೋಚಿಯಾಚಿ ನಡುವಿನ ಪಂದ್ಯದ ಮೇಲೆ ಗುಕೇಶ್ ಅವರ ಚಾಂಪಿಯನ್ಶಿಪ್ ಅವಲಂಬಿತವಾಗಿತ್ತು. ಯಾವಾಗ ಇವ್ರ ಮೇಲೆ ಅವಲಂಬಿತವಾಗಿತ್ತೋ ಅವರಿಬ್ಬರು ಡ್ರಾ ಮಾಡಿಕೊಂಡಿದ್ದರಿಂದ ಅಂಕಪಟ್ಟಿಯಲ್ಲಿ ಗುಕೇಶ್ ಮೇಲುಗೈ ಸಾಧಿಸಿ ವಿಜಯಿಯಾದರು. ಗುಕೇಶ್ ಅವರು ಹೇಳ್ತಾರೆ, ಭಾರತವನ್ನು ಪ್ರತಿನಿಧಿಸುವ ಗೌರವ ದೊರಕಿದೆ ನನ್ನ ದೊಡ್ಡ ಸಾಧನೆ. ಅದರ ಮುಂದೆ ಪ್ರಶಸ್ತಿ ದಾಖಲೆ ಎಲ್ಲ ಗೌಣ್ಯ. ಗುಕೇಶ್ ಅವರಿಗಿರುವಂಥ ದಾಖಲೆಗಳು ಯಾವುವು ಅಂದರೆ, ಗ್ರ್ಯಾಂಡ್ ಮಾಸ್ಟರ್ ಪದವಿಗೇರಿದ ಭಾರತದ ಮೊದಲ ಹಾಗೂ ವಿಶ್ವದ 3ನೆಯ ಅತಿ ಕಿರಿಯ ಚೆಸ್ ಪಟು, ಚೆಸ್ ದಿಗ್ಗಜ ಮ್ಯಾಗ್ನಸ್ ಕಾರ್ಲ್ಸನ್ ರನ್ನು ಮಣಿಸಿದ ಅತಿ ಕಿರಿಯ, 2750 ಫಿಡೆ ರೇಟಿಂಗ್ ತಲುಪಿದ ವಿಶ್ವದ ಕಿರಿಯ ಆಟಗಾರ, ಕ್ಯಾಂಡಿಡೇಟ್ಸ್ ಪ್ರಶಸ್ತಿ ಗೆದ್ದ ವಿಶ್ವದ ಅತಿ ಕಿರಿಯ ಚೆಸ್ ಪಟು. ವಿಶ್ವನಾಥನ್ ಆನಂದ್ ಬಳಿಕ ಕ್ಯಾಂಡಿಡೇಟ್ಸ್ ಪ್ರಶಸ್ತಿ ಗೆದ್ದ 2ನೇ ಭಾರತೀಯ. ಇವರ ಯಶಸ್ಸಿನ ಗುಟ್ಟುಗಳು ಏನೇನಪ್ಪ ಅಂತ ಅಂದರೆ, 2500 ರೇಟಿಂಗ್ ಗಳಿಸುವ ತನಕ ಕಂಪ್ಯೂಟರ್ ಚೆಸ್ ಎಂಜಿನ್ ತರಬೇತಿ ಪಡೆಯದೆ ತರಬೇತುದಾರರಿಂದ ನೇರ ತರಬೇತಿ ಪಡೆದುಕೊಂಡಿದ್ದು, ಜನಪ್ರಿಯ ಚೆಸ್ ಫಾರ್ಮ್ಯಾಟ್ ಆಗಿರುವ ಬ್ಲಿಟ್ಸ್ ರ್ಯಾಪಿಡ್ ಕಡೆಗಣಿಸಿ ಕ್ಲಿಷ್ಟಕರವಾದ ಸಾಂಪ್ರದಾಯಿಕ ಚೆಸ್ ಮಾದರಿ ಮೇಲೆ ಹೆಚ್ಚಿನ ಗಮನ ಹರಿಸಿದ್ದು, ದಾಖಲೆ ಬಿರುದು ಸನ್ಮಾನಗಳಿಗೆ ತಲೆ ಕೆಡಿಸಿಕೊಳ್ಳದೇ ಇರುವುದು. ಇಷ್ಟೆಲ್ಲ ಸಾಧನೆ ಮಾಡಿರುವಂತಹ ಗುಕೇಶ್ ಅವರಿಗೆ ಪಾಠಕ್ಕೇನಾದರೂ ಓದಿದ್ರ ಅವ್ರ ಪಾಠ ಹೇಗಿತ್ತು, ಅದಕ್ಕೇನು ತೊಡಕಾಗಲಿಲ್ವಾ ಅಂತ ನಮಗೊಂದು ಯೋಚನೆಯೂ ಸಹ ಬರುತ್ತೆ. ಆದರೆ ಅವ್ರ ಪಾಠಕ್ಕೆ ತುಂಬ ತೊಡಕು ಸಹ ಆಯಿತು. ಜಗತ್ತನ್ನೇ ಬೆರಗುಗೊಳಿಸಿದ್ದ ಭಾರತೀಯ ಚೆಸ್ ಪ್ರತಿಭೆ ಗುಕೇಶ್ ಕ್ಲಾಸ್ ರೂಮಲ್ಲಿ ಸರಿಯಾಗಿ ಪಾಠ ಕೇಳಿದ್ದು 4ನೇ ತರಗತಿಯವರೆಗೆ ಮಾತ್ರ. ಬಳಿಕ ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಓದು. ಮಗನಿಗಾಗಿ ಪಾಲಕರು ಮಾಡಿದ ತ್ಯಾಗಗಳಲ್ಲಿ ಇದೂ ಒಂದು. ಚೆಸ್ ಸಾಧನೆಗೆ ಶಾಲಾ ಶಿಕ್ಷಣ ಅಡ್ಡಿಪಡಿಸಿತು.
ದೇಶ ವಿದೇಶದ ಚೆಸ್ ಟೂರ್ನಿಗಳಲ್ಲಿಯೇ ಗುಕೇಶ್ ಹೆಚ್ಚಿನ ಸಮಯ ಕಳೆಯುತ್ತಿದ್ದುದರಿಂದ ಶಾಲೆಗೆ ಸರಿಯಾಗಿ ಹಾಜರಾಗಲು ಆಗುತ್ತಿರಲಿಲ್ಲ. ಸಾಧನೆ ಕುರಿತು ಹೆಮ್ಮೆ ಇದ್ದರೂ ಸಹ ಶಿಕ್ಷಣಕ್ಕೆ ತೊಡಕಾಗಿರುವುದರಿಂದ ಗುಕೇಶ್ ಮತ್ತವರ ಪಾಲಕರಿಗೆ ಬೇಸರವೂ ಸಹ ಇದೆ. ಗುಕೇಶ್ ಅವರ ತಂದೆ ENT ಸರ್ಜನ್ ಡಾಕ್ಟರ್ ರಜನಿಕಾಂತ್ ಮತ್ತು ತಾಯಿ ಮೈಕ್ರೋಬಯಾಲಜಿಸ್ಟ್ ಡಾಕ್ಟರ್ ಪದ್ಮಕುಮಾರಿ. ಗುಕೇಶ್ ಅವರ ಪ್ರತಿಭೆಯನ್ನು ಚಿಕ್ಕ ವಯಸ್ಸಿನಲ್ಲೇ ಗಮನಿಸಿದಂಥ ತಂದೆ ತಮ್ಮ ವೃತ್ತಿಯನ್ನು ಬದಿಗಿಟ್ಟು ಮಗನೊಂದಿಗೆ ದೇಶ ವಿದೇಶಗಳ ಚೆಸ್ ಟೂರ್ನಿಗಳಲ್ಲಿ ಪಾಲ್ಗೊಳ್ಳುತ್ತಾ ಇದ್ರಂತೆ. ಸಂಸಾರ ನಿರ್ವಹಣೆಯ ಭಾರವನ್ನು ಅವರ ತಾಯಿಯಾದಂತಹ ಪದ್ಮಕುಮಾರಿಯವರೇ ನಿಭಾಯಿಸಿಕೊಂಡು ಹೋಗ್ತಿದ್ರಂತೆ. ಸಂಪಾದನೆಯ ಹಣವನ್ನೆಲ್ಲ ಮಗನ ತರಬೇತಿ, ವಿದೇಶ ಪ್ರಯಾಣ, ವಾಸ್ತವ್ಯ, ಟೂರ್ನಿ ಶುಲ್ಕಗಳಿಗೆ ಹೋಗ್ತಿತ್ತಂತೆ. ಗುಕೇಶ್ ಅವರು ಪ್ರಜ್ಞಾನಂದ, ವೈಶಾಲಿ, ವಿಧಿ ಸೇರಿದಂತೆ ಹಲವರು ವಿಷಿ ಮಾರ್ಗದರ್ಶನವನ್ನು ಹಲವು ಸಂದರ್ಭಗಳಲ್ಲಿ ಪ್ರಸ್ತಾಪಿಸಿದ್ದಾರೆ. ಯುವ ಪ್ರತಿಭೆಗಳ ತರಬೇತಿಗೆಂದೇ ವೆಸ್ಟ್ ಬ್ರಿಡ್ಜ್ ವಿಶ್ವನಾಥನ್ ಆನಂದ್ ಚೆಸ್ ಅಕಾಡೆಮಿಯನ್ನು ವಿಷಿ ಸ್ಥಾಪಿಸಿದ್ದು, ತಮ್ಮ ಸಮಕಾಲೀನರೆಲ್ಲರೂ ನಿವೃತ್ತಿ ಘೋಷಿಸಿದ್ದರೂ ಹಲವು ದಶಕಗಳಿಂದ ಚೆಸ್ನಲ್ಲಿ ಸಕ್ರಿಯರಾಗಿರುವ ವಿಶ್ವನಾಥನ್ ಆನಂದ್ ದೇಶದ ಯುವ ಪಡೆಯ ಜೊತೆಗೆ ನಿಂತು ಅವರೆಲ್ಲರ ಚೆಸ್ ಸಾಧನೆಯನ್ನು ತೆರೆಮರೆಯಿಂದಲೇ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿದ್ದಾರೆ.